ಎಲ್ಲರಿಗೂ ನಮಸ್ಕಾರ. ಇದು 5ನೇ ವರ್ಷದ ಪಾದಯಾತ್ರೆ. ಇದು ನನ್ನ ಕ್ಷೇತ್ರದ ಎಲ್ಲ ತಂದೆ ತಾಯಿಗಳು, ಹಿರಿಯರು, ಅಣ್ಣ ತಮ್ಮಂದಿರು, ಇಡೀ ಕ್ಷೇತ್ರ ಸಮೃದ್ಧಿ ಆಗಿರಬೇಕು. ಈ ನಿಟ್ಟಿನಲ್ಲಿ ಅನೇಕ ಸಮಸ್ಯೆಗಳು ಸ್ಟಾರ್ಟಿಂಗ್ MLA ಆದಮೇಲೆ ಕೆಲವೊಂದು ಸಮಸ್ಯೆಗಳು ಪ್ರಾರಂಭ ಆದಾಗ ನಾನು ಈ ಪಾದಯಾತ್ರೆ ಯಾವಾಗ ಚಾಲು ಮಾಡಿದೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಯಾವುದೇ ರೈತರಿಗೆ ನೀರಿನ ಸಂಕಷ್ಟ ಎಲ್ಲಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕೂಡ ಕೊರತೆ ಇಲ್ಲ. ಇಡೀ ನಮ್ಮ ಏನು ಉತ್ತರ ಕರ್ನಾಟಕದಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಇವತ್ತು ಭಾಳಷ್ಟು ಅಭಿವೃದ್ಧಿ ಹತ್ರ ಸಾಗ್ತಿದೆ. ಇನ್ನು ಅನೇಕ ಕಾರ್ಯಕ್ರಮ ಕೊಡುವಂಥ ನಿಟ್ಟಿನಲ್ಲಿ ಈ ಪಾದಯಾತ್ರೆ ಏನೈತಿ ನಿಜವಾಗಿ ಭಾಳಷ್ಟು ಏನು ಅರ್ಥಪೂರ್ಣವಾಗಿ ನಾವು ಕಂಪ್ಲಿಯ ಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನವರೆಗೆ ಈ ಪಾದಯಾತ್ರೆ ಏನಿದೆ, ಈ ಪಾದಯಾತ್ರೆ ನಮ್ಮ ಕ್ಷೇತ್ರದ ಎಲ್ಲ ಹಿರಿಯರು, ಅದೇ ರೀತಿ ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು, ಅನೇಕ ಜನ ಯುವಕರು ಮತ್ತು ಇಲ್ಲಿರುವಂಥ ಎಲ್ಲ ಜಾತಿ ಜನಾಂಗದವರು ಇವತ್ತೇನು ಬಡತನ ರೇಖೆಗಿಂತ ಕೆಳಗಿದ್ದಂಥ ಎಲ್ಲ ಜನಾಂಗಗಳು ಅಭಿವೃದ್ಧಿ ಆಗಲಿ, ಅವರು ಕೂಡ ಜೀವನದಲ್ಲಿ ಖುಷಿ, ಸಂತೋಷ, ನೆಮ್ಮದಿ ಅವ್ರಿಗೆ ಸಿಗಲಿ ಈ ನಿಟ್ಟಿನಲ್ಲಿ ಈ ಪಾದಯಾತ್ರೆ ಪ್ರಾರಂಭ ಮಾಡಿತ್ತು. ಹಂಗಾಗಿ ಭಾಳಷ್ಟು ಬದಲಾವಣೆ ಕೂಡ ತಾವೆಲ್ಲ ನೋಡ್ತಿದ್ವಿ. ಕಂಪ್ಲಿ ಇರಲಿ, ಕುರುಗೋಡು ಇರಲಿ, ಭಾಳಷ್ಟು ಬದಲಾವಣೆ ಇದೆ. ಈ ನಿಟ್ಟಿನಲ್ಲಿ ಇದೇ ರೀತಿ ಕ್ಷೇತ್ರ ಮುಂದುವರ್ಕೊಂಡು ಹೋಗಲಿ, ಇಡೀ ಕ್ಷೇತ್ರದ ಎಲ್ಲ ಜನತೆ ನೆಮ್ಮದಿಯಾಗಿ ಶಾಂತಿಯಾಗಿರಲಿ. ಎಲ್ಲ ರೀತಿಯಿಂದ ಈ ನಮ್ಮ ಕುರುಗೋಡು ದೊಡ್ಡ ಬಸಪ್ಪ ದೇವರಿರಲಿ, ಅದೇ ರೀತಿ ಪೇಟೆ ಬಸವೇಶ್ವರ ದೇವರಿರಲಿ, ನಮ್ಮ ಕ್ಷೇತ್ರದ ಎಲ್ಲ ಸಮಸ್ತ ಜನತೆಗೆ ಸುಖ, ಸಂತೋಷ, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಇದೇ ರೀತಿ ಇವತ್ತೇನು ಖುಷಿ ಸಂತೋಷ ಐತಲ್ಲ, ಇನ್ನು 2.5 ವರ್ಷ ಅನೇಕ ಅಭಿವೃದ್ಧಿ ಕೆಲಸ ಆಗ್ತಾ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಸಾಗಲಿದೆ. ಅದಕ್ಕೆ ಆಶೀರ್ವಾದ ಈ ಎಲ್ಲ ದೇವತೆಗಳು ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರಲ್ಲ ಅಂತ ಪ್ರತಿ ವರ್ಷ ಏನಾದರೂ ಒಂದು ಸಂಕಲ್ಪ ಕಟ್ಕೊಂಡು ಇಲ್ಲಿಂದ ಪಾದಯಾತ್ರೆ ಮಾಡಿದ್ರು. ಈ ವರ್ಷ ಸ್ಪೆಷಲ್ ಆಗಿ ಏನಾದರೂ ಕ್ಷೇತ್ರ ಜನತೆ ಈ ಸತೆ ನೋಡು, ಪ್ರತಿ ವರ್ಷ ನಮಗೆ ನೀರಿನ ವ್ಯವಸ್ಥೆ, ಏನು ರೈತರಿಗೆ ನೀರಿನ ವ್ಯವಸ್ಥೆ ಐತಲ್ಲ ಭಾಳ ಪ್ರಮುಖವಾಗಿದ್ದು. ಇವತ್ತು MLA ಆಗಿ ಅನೇಕ ಜನ ಕೆನಾಲ್ ಮೇಲೆ ಹೋಗಿ ರೈತರು ನೀರಿನ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಿದ್ರು. ಈ ವರ್ಷ 7 ವರ್ಷ, ಇದು 8 ವರ್ಷ ಆಯಿತು, ಇಲ್ಲಿವರೆಗೆ ಯಾವುದೇ ನೀರಿನ ವ್ಯವಸ್ಥೆ, ನೀರಿನ ಸಮಸ್ಯೆ ಯಾವುದೇ ಕೂಡ ಇದಾಗಿಲ್ಲ. ಮುಂದೆ ಬರೋಂಥ ದಿನಗಳಲ್ಲಿ ಕಂಪ್ನಿಯಲ್ಲಿ ಏನು ಸೇತುವೆ ಐತಿ, ಇನ್ನು ಒಂದು ಇಲ್ಲದ್ರೆ 2 ತಿಂಗಳ ಒಳಗೆ ಇದು ಪ್ರಾರಂಭವಾಗಲಿಕ್ಕೆ ಇದು ಒಂದು ನನ್ನ ಪರ್ಸನಲ್ ಇದೆ. ಯಾಕಂದರೆ ಸುಮಾರು 70 ವರ್ಷದ ಇಶ್ಯೂ. ಹಂಗಾಗಿ ಕಂಪ್ನಿ ಸೇತುವೆ ಆದಷ್ಟು ಬೇಗ ಪ್ರಾರಂಭ ಆಗಲಿಕ್ಕೆ ಇದೊಂದು ಅಂದರೆ ದೇವರಲ್ಲಿ ಕೂಡ ನಾನು ಕೇಳ್ಕೊಂಡಿದ್ದೀನಿ. ಅದಾದ್ಮೇಲೆ ಪ್ರಾಮಾಣಿಕವಾಗಿ ಅದೇ ನಾನು ಹೇಳ್ತಲ್ಲ, 2 ತಿಂಗಳು ಆಗ್ಬೋದು, 1 ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು, 100% ಒಂದು 3 ತಿಂಗಳ ಒಳಗೆ ಇದನ್ನು ಕಂಪ್ಲೀಟ್ ಪೂಜೆ ಮಾಡಿ ಪ್ರಾರಂಭ ಮಾಡಿ